ಏನೇ ಇದು ನಿನ್ ಹುಚ್ಚಾಟ? ಸತ್ತೋಗ್ತೇನೆ. ಮತ್ತೆ ಸತ್ತೋಗ್ದೆ ಇನ್ನೇನ್ ಮಾಡ್ಲಿ? ಇನ್ನೇನ್ ಉಳಿದಿದ್ಯಮ್ಮ? ನಂಬಿಕೆ ಇಟ್ಕೊಂಡಿದ್ದು ಮಾವಯ್ಯ, ಜೀವನ ಹಂಚ್ಕೋಬೇಕು ಅನ್ಕೊಂಡಿದ್ದು ಭಾವ, ಇಬ್ರು ನನ್ ಬೇಡ ಅಂತ ಇಬ್ರು ಆ ಪುಣ್ಯನ್ ಪರವಾಗಿ ನಿಂತಿದ್ದಾರೆ. ಪ್ರೀತಿಸ್ದವನ್ ಮನ್ಸಲ್ಲಿ ನಾನು ಇಲ್ದೇ ಹೋದ್ರು ಮದ್ವೆ ಆದ್ಮೇಲೆ ಅವನನ್ನ ಪ್ರೀತಿಸ್ತಾನೆ. ನನ್ ಮಾವಯ್ಯ ನನಗ್ ಮದ್ವೆ ಮಾಡಿಸ್ತಾರೆ ಅಂತ ಕನ್ಸಿಟ್ಕೊಂಡು ಹುಚ್ಚಿ ತರ ಬದುಕ್ತಿದೆ. ಇನ್ನು ನಾನು ಯಾವ್ದಕ್ಕೋಸ್ಕರ ಯಾರಿಗೋಸ್ಕರ ಬದುಕ್ಲಮ್ಮ? ಯಾಕೆ ಬದುಕ್ಲಿ? ಪರ್ಣಿ, ನೀನ್ ಸತ್ತು ಹೋದ್ರೆ ನಾನು ಯಾರಿಗೋಸ್ಕರ ಬದುಕಿರ್ಲೆ? ನನಗೆ ನಿನ್ನ ಬಿಟ್ರೆ ಬೇರೆ ಯಾರು ಇದ್ದಾರೆ? ನಾನು ಅದೆಷ್ಟೇ ಮಾತುಗಳನ್ನ ಕೇಳಿಸ್ಕೊಂಡ್ರು ಮನ್ಸಿಗೆ ಬೇಜಾರು ಮಾಡ್ಕೊಳ್ದೆ ಇನ್ನೂ ಇಲ್ಲೇ ಇದ್ದೀನಿ. ಇನ್ನು ನಾನು ಯಾಕೆ ನಮ್ಮ ಅಣ್ಣನ ಮಾತೆಲ್ಲ ಕೇಳಿಸ್ಕೊಂಡು ಇದೇ ಮನೇಲಿ ಇದ್ದೀನಿ ಹೇಳು? ನಮ್ಮ ಅಣ್ಣನ ಮೇಲಿರೋ ಅಗಾಧವಾದ ಪ್ರೀತಿ ಅಂತ ಅನ್ಕೊಂಡಿದ್ಯಾ ಅಥವಾ ನಮ್ಮ ಅತ್ತಿಗೆ ಮೇಲಿರೋ ಗೌರವದಿಂದ ಅಂತ ಅನ್ಕೊಂಡಿದ್ಯಾ? ಕೇವಲ ನೀನು ಈ ಮನೆಯಲ್ಲಿ ಮಹಾರಾಣಿಯಾಗಿರೋದನ್ನ ನೋಡ್ಬೇಕು ಅನ್ನೋ ಆಸೆ ಎಂದಿದ್ದೀನಿ ಕಣೆ. ಪರ್ಣಿ, ಅಯ್ಯೋ ಹುಚ್ಚಿ ಅಮ್ಮ, ನಿನ್ನ ಮಗಳು ಇನ್ ಎಲ್ಲಿ ಮಹಾರಾಣಿ? ಇವಾಗ ಈ ಮನೆ ಮಹಾರಾಣಿ ಆ ಪುಣ್ಯ. ನಿನ್ನ ಕೈಯಾರೆ ಈಗ ತಾನೆ ಅವಳ ನಿನ್ ದೊಡ್ಡ ಮಗಳಾಗಿ ದತ್ತು ತಗೊಂಡೆ. ಅವಾಗ್ಲೇ ನಾನು ಸತ್ತು ಹೋದಮ್ಮ. ಒಂದ್ ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ಈಗ ನಿನ್ನ ಮಗಳು ಈ ಮನೆಗೆ ಕೆಲಸ ಮಾಡೋ ಕೆಲ್ಸದವಳಮ್ಮ. ಪರ್ಣಿಕಾ, ನನ್ ಕನ್ಸಾಗೆ ಉಳಿದೋಯ್ತಮ್ಮ. ಈ ಭದ್ರ ನಿದ್ದೆಲ್ ಬರೋಂತ ಕನಸು ಕಾಣಲ್ವೇ? ನಡೆಯೋ ಅಂತ ಕನಸನ್ನ ಮಾತ್ರ ಕಾಣ್ತೀನಿ. ಇಷ್ಟು ದಿನ ಯಾರು ನಮ್ಮ ಬಲ ಅಂತ ಅಂದ್ಕೊಂಡಿದ್ವೋ ಇವತ್ತು ಅದೇ ಬಲ ನಮಗೆ ಎದುರಾಗಿ ಬಲಹೀನತೆಯಾಗಿ ಕಾಣಿಸ್ತಾ ಇದೆ. ಇವಾಗ ನಮ್ಮ ಶತ್ರು ಪುಣ್ಯ ಅಲ್ವೇ? ಧನಂಜಯ್ ವರ್ಮಾ. ಏನಮ್ಮ ನೀನು ಹೇಳ್ತಿರೋದು? ಕಾಲ ಮನುಷ್ಯನ ಬದಲಾಯಿಸುತ್ತೆ ಅಂತ ಗೊತ್ತಿತ್ತೆ, ಆದರೆ ಕಲ್ಲು ಮನಸ್ಸಿರೋ ನಮ್ಮ ಅಣ್ಣನ ಮನಸ್ಸನ್ನೇ ಬದಲಾಯಿಸುತ್ತೆ ಅಂತ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರ್ಲಿಲ್ವೇ? ತನ್ನ ತಂಗಿನ ತನ್ನ ಪ್ರಾಣ ಅಂತ ಅಂದ್ಕೊಂಡಿದ್ದ ನಮ್ಮಣ್ಣ ಶತ್ರುಗಳ ಹೆಸರು ಕೇಳಿದ್ರೆ ಪರಶುರಾಮನ್ ಥರ ಉಗ್ರ ರೂಪ ತಾಳುವಂಥ ನಮ್ಮಣ್ಣ ಇವಾಗ ಶತ್ರುನೇ ತನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದಾನೆ. ನಿಜವಾಗ್ಲೂ ನಮ್ಮಣ್ಣ ಬದಲಾಗಿದ್ದಾನ ಅಥವಾ ಬದಲಾಗಿರೋಂಥರ ನಾಟಕ ಮಾಡ್ತಾ ಇದ್ದಾನ? ಇದನ್ನ ನಾನು ಆದಷ್ಟು ಬೇಗ ಕಂಡುಹಿಡಿಬೇಕು. ಏನೇ ಆದ್ರೂ ನನ್ನ ಜೀವನ ನಾಶ ಆಗೋಗಿದ್ಯಲ್ಲಮ್ಮ. ಪರ್ಣಿ, ಇನ್ ಮುಂದೆ ಇರೋ ನನ್ನ ಗುರಿ ನಿನ್ನ ಅನಿರುದ್ಧ ಜೊತೆ ಮದುವೆ ಮಾಡಿಸೋದು. ಮದುವೆಗೆ ಯಾರಾದ್ರೂ ಅಡ್ಡ ಬಂದ್ರೆ ಅದು ನಮ್ಮ ಅಣ್ಣ ಆದ್ರೂ ನಾನು ಬಿಡೋದಿಲ್ಲ. ಭದ್ರಾವತಿ ಅಂದ್ರೆ ಹೆಣ್ಣಲ್ಲ ಕಾಳಿ ರೂಪ ಅಂತ ಹೇಳಿದ ನಮ್ಮ ಅಣ್ಣನ ಮಾತನ್ನ ನಮ್ಮ ಅಣ್ಣನಿಗೆ ನಿಜ ಮಾಡಿ ತೋರಿಸ್ತೀನಿ. ನೀನೇನು ಬೇಜಾರು ಮಾಡ್ಕೊಬೇಡ ಪರ್ಣಿಕಾ. ಅನಿರುದ್ಧ ನಿನ್ನವನು, ಇದು ನನ್ನ ಮಾತು. ನಿನ್ನ ಹೆತ್ತ ತಾಯಿ ನೀನು ಕೊಡ್ತಿರೋ ಮಾತಿದು ಪರ್ಣಿ. ಅಮ್ಮ, ಈ ಭದ್ರಾವತಿನ ಕೈಲಾಗ್ದಿರೋಳು ಅಂತ ಅಂದ್ಕೊಂಡಿರೋ ಪ್ರತಿಯೊಬ್ಬರಿಗೂ ಕೂಡ ನಾನೇನು ಅಂತ ತೋರಿಸ್ತೀನಿ. ಅಮ್ಮ ಭದ್ರಾ, ಈ ಕ್ಷಣದಿಂದ ಪುಣ್ಯ ನಿನಗೆ ದೊಡ್ಡ ಮಗಳು. ರಕ್ತ ಹಂಚ್ಕೊಂಡು ಹುಟ್ಟದೇ ಇದ್ರು ನಿನ್ನ ಮಗಳೇ. ಇವಳಿಗೆ ಚೆನ್ನಾಗಿ ಹೊಟ್ಟೆ ಉರಿತಾ ಇದೆ ಅನ್ಸುತ್ತೆ. ಇವಾಗ ನೋಡು ಭದ್ರಮ್ಮನ್ ಮಗಳೇ. ಬಾವಾ ಬಾವಾ ಬಾವಾ, ಬರ್ತಿದ್ದೀನಿ, ಬಂದೆ ಬಾವಾ.
ಬಿಡು ಬಾವಾ, ಬಿಡು. ಬೇಡ, ಬಿಡು ಬಾವಾ. ಆ ಬೇಡ ಬಾವಾ, ಬೇಡ. ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ ಬಾವಾ. ಏನ್ ಬಾವಾ ಈ ಹುಡುಗಾಟ ಎಲ್ಲ? ಈಗ ಸಾಕು ಬಾವಾ, ಬಿಡು. ಬಾವಾ, ಅತ್ತೆ ಅಮ್ಮ ಯಾರಾದ್ರೂ ನೋಡಿದ್ರೆ ಏನ್ ಕತೆ ಹೇಳು? ಅಷ್ಟೇ ಅಲ್ದೆ ನನ್ ತಂಗಿ ಗೊತ್ತಾದ್ರೆ ಅಲ್ಲೇ ಎದೆ ಹೊಡ್ಕೊಂಡು ಸತ್ತು ಹೋಗ್ತಾಳೆ. ಬಾವಾ, ಬಾವಾ ಸಾಕು ಬಾವಾ, ಈಗ ಬಿಟ್ಬಿಡು ನನ್ನ. ಬಾವಾ, ಬಿಟ್ಬಿಡು ಬಾವಾ. ನೋಡು ತಂಗಿ, ಈ ಬಾವ ಎಂತ ಕೆಲ್ಸ ಮಾಡ್ತಿದ್ದಾನೆ ಅಂತ. ಬಾವಾ ಬಿಟ್ಬಿಡು. ಬಾವಾ ನಾನ್ ಅನ್ಕೊಂಡಷ್ಟು ಅಮಾಯಕ ಅಂತೂ ಅಲ್ಲ. ಬಿಡು ಬಾವಾ, ಬಾವಾ ಬಿಡು. ಕೆಸ್ರ ಮೇಲೆ ಕಲ್ಲೆಸೆದ್ರೆ ನಮ್ಮ ಮೈಗೆ ಬೀಳುತ್ತೆ ಅನ್ನೋ ತರ ಇವಳ ಮೇಲೆ ಕೋಪ ಮಾಡ್ಕೊಂಡ್ರೆ ನಂದೇ ತಪ್ಪು ಅಂತಾರೆ. ಇವಳನ್ನ ಹೀಗೆ ಬಿಟ್ರೆ ಸರಿ ಆಗಲ್ಲ. ಏನೋ ಒಂದು ಮಾಡ್ಬೇಕು. ಅಮ್ಮ, 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 ಅಮ್ಮ. ರೂಮಿಂದ ಕೇಳಿಸ್ಬೇಕಾಗಿದ್ದ ಮಾತು ಕೆಳಗಿಂದ ಕೇಳಿಸ್ತಿದ್ಯಲ್ಲ. ಅಮ್ಮ ಎಲ್ಲಿದ್ಯಮ್ಮ? ಅಮ್ಮ, ಏನೇ ತಂಗಿ, ನಿಜವಾಗ್ಲೂ ಬಾವಾನೇ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತ ಹೆದರ್ಕೊಂಡೆ ಅಲ್ವಾ? ಏ ಬಿಡು ಪರ್ಣಿಕ, ಬಿಡು ಬಿಡು. ಏನೇ ನನ್ ಜೊತೆನೆ ಆಟ ಆಡ್ತಿದ್ಯಾ? ನೀನೇನು, ನಿನ್ ಯೋಗ್ಯತೆ ಏನು? ಅಷ್ಟಕ್ಕೂ ನಿನ್ಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತೆ? ಸ್ವಲ್ಪ ಹೊತ್ತು ನಾನು ಹೀಗೆ ಹಿಡ್ಕೊಂಡ್ರೆ ಡೈರೆಕ್ಟ್ ಯಮಲೋಕಕ್ಕೆ ಹೋಗ್ತ್ಯಾ? ಕತ್ತೆ ಹಿಸುಕ್ಲಾ? ಬಿಡು. ಇದೇನು, ನಾನು ಇಷ್ಟೆಲ್ಲ ಮಾಡಿದ್ರು ನನ್ನನ್ನು ಬಿಟ್ಟು ಅದು ಸುಮ್ಮನೆ ಹೋಗ್ಬಿಡ್ಲಲ್ಲ. ಯಾಕೋ ಅನುಮಾನ ಬರ್ತಿದೆ. ಏಯ್, ಏನೇ ಹೇಳು, ಏನ್ ನಿನ್ ಕತೆ? ಏನ್ ಮುಚ್ಚಿಡ್ತಿದ್ಯಾ? ಚಿಕ್ಕ ಮಾತು ಹೇಳಿದ್ರೇನೆ ಸಹಿಸ್ಕೊಳ್ದೇ ಇರೋ ನೀನು ಇವಾಗ ಸುಮ್ಮನೆ ಹೋಗ್ತಿದ್ಯಾ ಅಂದ್ರೆ ಏನೋ ಅನುಮಾನ ಬರ್ತಿದೆ. ನಿನಗೇನೋ ಆಗಿದೆ. ಏಯ್, ಪ್ರೀತಿ ತೋರಿಸ್ತಿದ್ಯಾ ಅನುಮಾನ ಪಡ್ತಿದ್ಯಾ? ಅಷ್ಟಕ್ಕೂ ನಿನಗ್ ಪ್ರೀತಿ ಬಗ್ಗೆ ಗೊತ್ತಿದ್ದಿದ್ರೆ ನನ್ನನ್ನು ನನ್ನ ಭಾವನು ಯಾಕೆ ದೂರ ಮಾಡ್ತಿದ್ದೆ? ಅಷ್ಟಕ್ಕೂ ನನಗೇನಾದ್ರೂ ಆದ್ರೆ ನಿನಗೇನು? ದರಿದ್ರದವಳೆ, ಛೀ. ಪರ್ಣಿಕಾ, ಉರಿತಾ ಇದೆಯಮ್ಮ. ಪರ್ಣಿಕಾ,
ಏನ್ರಿ ಏನ್ರಿ ನಿಂತ್ಕೋ ಅರವಿಂದ, ತಡಿಬೇಡ, ನನ್ನ ತಡಿಬೇಡ. ಏನ್ರಿ ನನ್ ಮಾತ್ ಕೇಳಿ. ಅಯ್ಯೋ ರೀ, ಏನ್ರಿ ಅಣ್ಣ ಬೇಡ, ನನ್ ತಡಿಬೇಡ ಭದ್ರ. ಕೋಪದಲ್ಲಿ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅಣ್ಣ ಅಪ್ಪ ರೀ, ಅಪ್ಪ ಏನ್ ಮಾಡ್ತಾ ಇದ್ದೀರಪ್ಪ? ನಿಮ್ಮನ್ನ ನೀವೇ ಶಿಕ್ಷಿಸುವಂತ ತಪ್ಪನ್ನ ನೀವು ಏನ್ ಮಾಡಿದ್ದೀರಪ್ಪ? ಯಾಕೆ ನಿಮಗೆ ನೀವೇ ಶಿಕ್ಷೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ? ಏನಂತ ಹೇಳಿ ಅನಿರುದ್ಧ್? ನಾನು ಏನಂತ ಹೇಳಿ? ನಿನ್ ತಂದೆ ಒಬ್ಬ ದೊಡ್ಡ ವಂಶದಲ್ಲಿ ಹುಟ್ಟಿರೋ ಅಸಮರ್ಥ ಅಂತ ಹೇಳ್ಬೇಕಾ? ಇಲ್ಲ, ತಾತ ಮುತ್ತಾತರ ಆಸೆಗಳನ್ನ ಈಡೇರ್ಸಕ್ಕಾಗ್ದಿರೋಂತ ಒಬ್ಬ ಹೇಡಿ ಅಂತ ಹೇಳ್ಕೊಳ್ಳ. ಇಲ್ಲಿ ಸುತ್ತಮುತ್ತ ಇರೋ ಊರುಗಳಿಗೆ ನಾನು ದೊಡ್ಡವನು ಅನ್ಸ್ಕೊಂಡಿದ್ದೀನಿ ನಿಜ, ಆದ್ರೆ ಅವ್ರ ಯೋಗಕ್ಷೇಮನ ನನಗೆ ನೋಡ್ಕೊಳ್ಳೋಕೆ ಆಗ್ತಿಲ್ಲ. ಏನ್ ಹೇಳಿ ನಾನು, ಏನ್ ಹೇಳಿ ಅನಿರುದ್ಧ್? ನೀವ್ಯಾಕಪ್ಪ ಆ ಥರ ಅನ್ಕೋತಿದ್ದೀರಾ? ಮುಂಚೆ ಇದ್ದ ಮನ್ಸೇ ಬೇರೆ, ಇವಾಗಿರೋ ಮನ್ಸೇ ಬೇರೆ. ಮೊದಲು ನಾನು ಅಂತಿದ್ದ ನೀವು ಇವಾಗ ನಾವು ಅಂತಿದ್ದೀರಾ. ಅಪ್ಪ, ನನ್ನ ಪ್ರೀತಿಗೋಸ್ಕರ ನಾನು ಗುರುಗಳು ಹೇಳ್ದ ಹಾಗೆ ನಾಗಮಣಿನ ತಗೊಂಬಂದು 2 ಊರಿನ ಮಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡೋವರೆಗೂ ನನಗೆ ಮನಃಶಾಂತಿನೇ ಇಲ್ಲ. ಯಜಮಾನ್ರೆ, ಒಂದ್ ಒಳ್ಳೆ ಕೆಲ್ಸಕ್ಕೆ 1000 ಅಡ್ಡಿಗಳು ಬರತ್ತೆ. ಹಾಗೆ ಅಂತ ಸುಮ್ನಿದ್ ಬಿಡಕ್ಕಾಗತ್ತಾ? ಹಾಗೆ ಹೆಜ್ಜೆನ್ ಹಿಂದೆನೇ ಇಡೋರಾಗಿದ್ರೆ ನನ್ಗೆ ಕಣ್ಣು ಬರಲ್ಲ ಅಂತ ಗೊತ್ತಿದ್ರು ಯಾಕೆ ಪ್ರಯತ್ನ ಪಟ್ರಿ? ಅಪ್ಪ, ಹೆತ್ತು ಮಗ ಅಂದ್ರೆ ಅಪ್ಪನ ಹೆಸರು ಹೇಳಿ ವಂಶನ ಮುಂದುವರ್ಸ್ಕೊಂಡು ಹೋಗೋದಷ್ಟೇ ಅಲ್ಲ, ತಂದೆ ಆಸೆನ ಈಡೇರಿಸೋದು ಕೂಡ ಅವನ ಜವಾಬ್ದಾರಿ ಆಗಿರುತ್ತೆ. ಹೌದು ಯಜಮಾನ್ರೆ, ಹೇಗಾದ್ರೂ ಮಾಡಿ ಶಿವರಾತ್ರಿ ಅಷ್ಟರಲ್ಲಿ ನಾನು ಅನಿರುದ್ಧ್ ಸೇರಿ ನಾಗಮಣಿ ಸಂಪಾದಿಸಿ ನಿಮ್ ಕೈಯಲ್ಲೇ ತಂದಿಡ್ತೀವಿ. ನಿಮ್ ಕೈಯಾರೇನೆ ಅದನ್ನ ಶಿವನ್ ಹತ್ರ ಪ್ರತಿಷ್ಠಾಪಿಸಿ. ನಿನ್ ಮಾತು ಕೇಳ್ತಾ ಇದ್ರೆ ನಿಜವಾಗ್ಲೂ ಒಳ್ಳೇದೇ ನಡೆಯುತ್ತೆ ಅಂತ ಅನಿಸ್ತಿದೆ ಅಮ್ಮ. ಅನ್ಕೊಂಡಿದ್ದನ್ನ ನೀವು ಸಾಧಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ. ನಾಗಮಣಿ ನೀವು ನಿಜವಾಗ್ಲೂ ತಂದೆ ತರ್ತೀರಾ. ಯಾವಾಗ ನಾನು ನಾಗಮಣಿನ ಪ್ರತಿಷ್ಠಾಪನೆ ಮಾಡ್ತೀನೋ ಆ ಕ್ಷಣನೇ ನಿಮ್ಮಿಬ್ಬರ ನಿಶ್ಚಿತಾರ್ಥನ ಮಾಡ್ತೀನಿ. ಹುಟ್ಟಿದಾಗ ಸ್ವಂತ ಮಗನೇ ಸಾಯಿಸಕ್ ಹೊರಟಿದ್ದ ನೀನೇ ಅದೇ ಮಗನ ಮೇಲೆ ಇಷ್ಟೆಲ್ಲ ಪ್ರೀತಿ ತೋರಿಸ್ತಿದ್ಯಾ ಅಂದ್ರೆ ನನ್ನ ಮಗಳೇ ನನ್ನ ಪ್ರಾಣ ಅಂತ ಬದುಕಿರೋಳ್ ನಾನು. ನನ್ನ ಮಗಳ ಮೇಲೆ ಇನ್ನೆಷ್ಟು ಪ್ರೀತಿ ತೋರಿಸ್ಬೇಡ ನಾನು. ಅವಳಿಗೋಸ್ಕರ ಇನ್ನೇನೇನ್ ಮಾಡಲ್ಲ ಹೇಳೋ? ಭಾವ ನನಗ್ ಸಿಗೋದಕ್ಕೋಸ್ಕರ ನಾನು ಯಾವ ಮಟ್ಟಕ್ಕೆ ಇಳಿತೀನಿ ಅನ್ನೋದು ನಿಮಗ್ ಮುಂದೆ ಗೊತ್ತಾಗುತ್ತೆ ಮಾವಯ್ಯ. ಅಪ್ಪ,
ಇವತ್ತಿಂದ ನಾನು ಮತ್ತೆ ಪುಣ್ಯ ನಾಗಮಣಿನ ಸಾಧಿಸೋಕ್ಕೋಸ್ಕರ ಕೆಲಸ ಮಾಡ್ತೀವಿ. ನಾಗಮಣಿನ ನೀವು ಸಾಧಿಸ್ಬೇಕು. ಎರಡೂ ಊರು ಆನಂದವಾಗಿರಬೇಕು. ಅದೇ ನನ್ನ ಆಸೆ. ಶಕುನಿ ತರ ದಾಳ ಬೀಳಿಸ್ಬೇಕು ಅಂತ, ಅರ್ಜುನನ್ ತರ ಮುನ್ನುಗ್ಬೇಕು ಅಂತ, ಕರ್ಣನ್ ತರ ಯುದ್ಧ ಮಾಡಬೇಕು ಅಂತ, ಶಕ್ತಿಯಿಂದ ಯುಕ್ತಿಯಿಂದ ಸಾಧನೆ ಮಾಡಬೇಕು ಅಂತ ನೀನ್ ಹೇಳಿರೋ ಮಾತು ನನಗ್ ಚೆನ್ನಾಗಿ ನೆನ್ಪಿದೆ ತಾತ. ಕಟ್ಕೊಂಡಿರೋ ಹೆಂಡತಿ, ಒಡ ಹುಟ್ಟಿರೋ ತಂಗಿ, ಜನ್ಮ ಪಡೆದಿರೋ ಮಗ, ಈ ವರ್ಮನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಈಗ ಶುರುವಾಗ್ತಿದೆ ನಿಜವಾದ ಆಟ. ಯಾವ ಸಂದರ್ಭದಲ್ಲಿ ಏನ್ ಮಾಡ್ತೀನಿ ಅಂತ ನನಗೇ ಗೊತ್ತಿಲ್ದಿರೋ ರೀತಿ ಮಾಡ್ಬಿಟ್ಟೆ. ಈಗೇನ್ ನೋಡ್ತಿದ್ಯೋ ಮುಂದೆ, ಅದಕ್ಕೂ ಮುಂದೆ ನಾನು ಆಡೋ ಅಂತ ಆಟನ ನೋಡ್ತಾ ಇರು. ಪುಣ್ಯ, ಪುಣ್ಯ, ದೇವಿ, ಅಮ್ಮೋರೆ ಬಾಯ್ಲಿ. ಏನಮ್ಮ ಕರ್ದಿದ್ದು? ದೇವಿ, ಹೋಗಿ ನನ್ ಬಟ್ಟೆ ಹಾಕೊಂಡ್ ಬಾ, ಹೋಗು. ಯಾಕಮ್ಮೋರೆ? ಸರಿನಾ? ನೀ ಹೋಗು. ಸರಿ ಅಮ್ಮ. ಅನಿರುದ್ಧ್, ಬಾ, ನಿನ್ಗೇನ್ ಮಾಡ್ತೀನಿ ನೋಡು. ಹೇಳಿದೆಲ್ಲ ಅರ್ಥ ಆಯ್ತಲ್ಲ? ಅದು ಅಮ್ಮೋರೆ ಚಿಕ್ಕ ಏನಾಗಲ್ಲ, ನೀ ಹೋಗು. ವಾವ್, ಒಳ್ಳೆ ಚಾನ್ಸ್. ಒಬ್ಳೇ ಇದ್ದಾಳೆ, ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೇಬಾರ್ದು. ಪುಣ್ಯ, ನೀನು ಒಬ್ಳೇ ಈ ಥರ ಕಷ್ಟಪಡ್ತಿದ್ರೆ ನನ್ನ ಹೃದಯಕ್ಕೆ ತುಂಬ ನೋವಾಗುತ್ತೆ. ನಾನು ಕೂಡ ನಿನಗೆ ಹೆಲ್ಪ್ ಮಾಡ್ಲಾ? ಪುಣ್ಯ, ನಾವಿಬ್ರು ಮದುವೆ ಆದ್ಮೇಲೂ ಕೂಡ ನಿನಗೆ ನಾನು ಇದೇ ಥರ ಹೆಲ್ಪ್ ಮಾಡ್ತಾ ಇರ್ತೀನಿ.
ನಿನ್ನೆ ಅಂದವಾಗಿರೋ ಮುಖದಲ್ಲಿ ಯಾವತ್ತೂ ದುಃಖ ತರಿಸಲ್ಲ, ಸರಿನಾ? ಮದುವೆ ಅಂದಾಗ ನೆನಪಾಯ್ತು, ಅದು ನಾವು ಮದುವೆ ಆದ್ಮೇಲೆ ಮಾಡಬೇಕಾಗಿರೋ ತಪ್ಪನ್ನ ಇವಾಗಲೇ ಮಾಡೋಣವಾ? ಅದು ಅಂಥ ದೊಡ್ಡ ತಪ್ಪೇನಲ್ಲ. ಇದು ನಮ್ಮಿಬ್ಬರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗೋದಕ್ಕೆ ಚಾನ್ಸೇ ಇಲ್ಲ. ಪುಣ್ಯ, ಇವತ್ತು ಏನಾಯ್ತೆ ನಿನಗೆ? ಕೈಯೆಲ್ಲ ಇವತ್ತು ಈ ಥರ ಮಾಡ್ತಾ ಇದೆಯಾ? ಇದರ ಅರ್ಥ ನೀನು ಒಪ್ಕೊಂಡಿದ್ಯಾ ಅಂತ. ನಾನು ನಿನಗಿವಾಗ ಮುತ್ತು ಕೊಡ್ತೀನಿ,